ಇನ್ನು ಪಾಕಿಸ್ತಾನದ ಮೇಲೆ ಭಾರತದಿಂದ ಜಲಯುದ್ಧ ಸಮರವನ್ನ ಸಾರಲಾಗುತ್ತಾ? ಸಿಂಧೂ ನದಿ ನೀರು ಒಪ್ಪಂದ ರದ್ದಾಗಿದೆ. ಇದ್ರ ಮಧ್ಯ ಏನಾದ್ರೂ ರಣತಂತ್ರವನ್ನ ರೂಪಿಸ್ತಾರಾ? ಪಾಕ್ ಪ್ರದೇಶದಲ್ಲಿ ಪ್ರವಾಹದ ಪರಿಸ್ಥಿತಿಯನ್ನ ಸೃಷ್ಟಿ ಮಾಡಿ ಕೌಂಟರ್ ಕೊಡ್ತಾ ಇದೆ ಭಾರತ. ಝೇಲಂ ನದಿಯಲ್ಲಿ ಏಕಾಏಕಿ ನೀರಿನ ಹರಿವು ಕೂಡ ಹೆಚ್ಚಳವಾಗಿದೆಯಾ? ಹಾಗಾದ್ರೆ ಪಾಕ್ಗೆ ಯಾವುದೇ ಮಾಹಿತಿಯನ್ನ ನೀಡದೆ ನೀರು ರಿಲೀಸ್ ಆಗಿದೆಯಾ? ಹಾಗಾದ್ರೆ ನೀರು ರಿಲೀಸ್ ಮಾಡಿ ಪಾಕಿಸ್ತಾನದಲ್ಲಿ ಪ್ರವಾಹ ಭೀತಿ ಕೂಡ ಸೃಷ್ಟಿಯಾಗಿದೆ. ಮುಜಾಫರಾಬಾದ್ನಲ್ಲಿ ಪ್ರವಾಹ ಸೃಷ್ಟಿಯಾಗಿರೋದು ಅಲ್ಲಿರುವಂತಹ ನಿವಾಸಿಗಳೇನಿದ್ದಾರೆ ಭಯಭೀತರಾಗಿದ್ದಾರೆ. ಈಗಾಗಲೇ ಸಿಂಧೂ ನದಿಯ ಒಪ್ಪಂದ ಏನಿದೆ ಅದು ಬ್ರೇಕ್ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಪಾಕಿಸ್ತಾನದ ಸಚಿವರು ಕೂಡ ಕೆಲವೊಂದಷ್ಟು ಸ್ಟೇಟ್ಮೆಂಟ್ ಕೊಡ್ತಾರೆ. ನೀವು ನೀರನ್ನ ಏನಾದ್ರೂ ಸ್ಟಾಪ್ ಮಾಡಿದ್ರೆ ರಕ್ತದ ಓಕುಳಿಯನ್ನ ನೀವು ನೋಡ್ಬೇಕಾಗತ್ತೆ ಅನ್ನುವಂತ ಧಮಕಿಯನ್ನ ಕೂಡ ಹಾಕ್ತಾರೆ. ನಂತರದಲ್ಲಿ ಈಗ ಪಾಕಿಸ್ತಾನಕ್ಕೆ ತಕ್ಕ ಶಾಸ್ತಿಯನ್ನ ತಕ್ಕ ಪಾಠವನ್ನ ಕಲಿಸಬೇಕು ಅನ್ನುವಂತ ಕಾರಣಕ್ಕೆ ಭಾರತ ಈಗಾಗಲೇ ಜಲಯುದ್ಧದ ಸಮರವನ್ನ ಸಾರೋದಕ್ಕೂ ಕೂಡ ಮುಂದುವರೆದು ಈಗಾಗಲೇ ಝೇಲಂ ನದಿಯಲ್ಲಿ ನೀರಿನ ಹರಿವಿನ ಮಟ್ಟ ಕೂಡ ಹೆಚ್ಚಾಗಿರೋದು, ಹಾಗೆ ಅಲ್ಲಿನ ನಿವಾಸಿಗಳು ಕೂಡ ಭಯಭೀತರಾಗಿರುವುದು. ಇನ್ನು ಇದೇ ವಿಚಾರಕ್ಕೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನೋದ್. ಝೇಲಂ ನದಿಯಲ್ಲಿ ಏಕಾಏಕಿ ನೀರಿನ ಹರಿವಿನ ಮಟ್ಟ ಕೂಡ ಹೆಚ್ಚಾಗಿದೆ. ಈ ಕಾರಣದಿಂದ ಅಲ್ಲಿನ ನಿವಾಸಿಗಳು ಕೂಡ ಭಯಭೀತರಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಏನಾದರೂ ಜಲಯುದ್ಧ ಸಾರುವ ಸಾಧ್ಯತೆಗಳಿದೆಯಾ? ದಯಾನ, ಭಾರತ ಸರ್ಕಾರ ಪಾಕಿಸ್ತಾನದ ಮೇಲೆ ಏನು ಒಂದಲ್ಲ ಒಂದು ಯುದ್ಧಗಳು ಅಂದ್ರೆ ಈಗಾಗಲೇ ನಾವೆಲ್ಲ ನೋಡ್ದಂಗೆ ಯುದ್ಧ ಅಂದ್ರೆ ಕೇವಲ ಡಿಫೆನ್ಸ್ ಮಾತ್ರ ಯುದ್ಧವಲ್ಲ, ಹಲವಾರು ರೀತಿಯ ಯುದ್ಧಗಳ ಬಗ್ಗೆ ಬರ್ತದೆ. ಟ್ರೇಡ್ ವಾರ್ ಆಗಿರಲಿ, ವಾಟರ್ ವಾರ್ ಆಗಿರಲಿ, ಫುಡ್ ವಾರ್ ಆಗಿರಲಿ, ಸೊ ಇನ್ನು ಹಲವಾರು ರೀತಿಯ ಯುದ್ಧ ತಂತ್ರಗಳು ಬರ್ತವೆ, ಯುದ್ಧಗಳು ಬರ್ತವೆ. ಆ ಒಂದು ಭಾಗವಾಗಿ ಭಾರತ ಸರ್ಕಾರ ಈಗಾಗಲೇ ವಾಟರ್ ವಾರ್ ಅನ್ನು ಆರಂಭ ಮಾಡಿದೆ. ಕಳೆದ ಕೆಲ ದಿನಗಳ ಹಿಂದಷ್ಟೇ ಸಿಂಧು ನದಿ ನೀರು ಒಪ್ಪಂದವನ್ನು ರದ್ದು ಮಾಡಿತ್ತು ಭಾರತ ಸರ್ಕಾರ. ಅದಾದ ಬಳಿಕ ಈಗ ಪಾಕಿಸ್ತಾನಕ್ಕೆ ಒಂದು ದೊಡ್ಡ ಹೊಡೆತವನ್ನು ಕೊಟ್ಟಿತ್ತು. ಇದಾದ ಬಳಿಕ ಈಗ ಪಾಕಿಸ್ತಾನಕ್ಕೆ ಮತ್ತೊಂದು ಹೊಡೆತವನ್ನು ಕೊಟ್ಟಿದೆ ಅಂತ ಹೇಳ್ಬೋದು. ಝೇಲಂ ನದಿಯಲ್ಲಿ ನೀರಿನ ಏಕಾಏಕಿ ಅಂದ್ರೆ ಝೇಲಂ ನದಿ ಡ್ಯಾಮ್ ಏನ್ ಬರುತ್ತೆ ಆ ಒಂದು ಡ್ಯಾಮ್ ಗೇಟ್ ಓಪನ್ ಮಾಡಿ ಪಾಕಿಸ್ತಾನಕ್ಕೆ ಒಂದು ವಾಟರ್ ವಾರದ ಒಂದು ತುರ್ತು ಪರಿಸ್ಥಿತಿ ಹೇರುವಂತ ಸ್ಥಿತಿಯನ್ನು ಭಾರತ ಸರ್ಕಾರ ನಿರ್ಮಾಣ ಮಾಡಿದೆ ಅಂತ ಹೇಳ್ಬೋದು. ಆದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪಾಕಿಸ್ತಾನ ಒಂದು ಯಾವುದೇ ರೀತಿ ಅಲರ್ಟ್ ಆಗಿರಲಿಲ್ಲ. ಯಾಕಂದ್ರೆ ಅಲರ್ಟ್ ಆಗಿದ್ದು ಕೇವಲ ಅವರು ಕಾನ್ಸಂಟ್ರೇಟೆಡ್ ಇದ್ದಿದ್ದು ಸಿಂಧು ನದಿ ಮೇಲೆ. ಆದ್ರೆ ಈ ಒಂದು ಝೇಲಂ ನದಿ ನೀರನ್ನು ಏಕಾಏಕಿ ಬಿಟ್ಟಿದ್ರ ಕಾರಣದಿಂದ ಅಲ್ಲಿರ್ತಕ್ಕಂಥ ಅಂದ್ರೆ ಝೇಲಂ ನದಿ ಒಂದು ಅಕ್ಕಪಕ್ಕ ಪ್ರದೇಶಗಳು ಏನಿದೆ ಅವುಗಳೆಲ್ಲ ಒಂದು ನೀರುಗಳು ಪ್ರವಾಹ ಪರಿಸ್ಥಿತಿ ಎದುರಾಗಿದೆ. ಜೊತೆಗೆ ಈ ಬಗ್ಗೆ ಏಕಾಏಕಿ ಭಾರತ ಸರ್ಕಾರ ನೀರು ಬಿಟ್ಟಿದ್ದನ್ನು ಖಂಡಿಸಿದ ಒಂದು ಪಾಕಿಸ್ತಾನ ಸರ್ಕಾರ ಅಲ್ಲಿರ್ತಕ್ಕಂಥ ಜನರಿಗೆ ಅಂದ್ರೆ ನದಿ ತೀರದ ಒಂದು ಮತ್ತೆ ಡ್ಯಾಮ್ ತೀರದ ಪ್ರದೇಶಗಳು ಯಾರು ಜನಗಳು ಇರ್ತವೆ ಅವರಿಗೆ ಒಂದು ಮಾಧ್ಯಮದ ಮೂಲಕ ಮತ್ತೆ ತುರ್ತು ಪರಿಸ್ಥಿತಿ ಒಂದು ಘೋಷಣೆ ಮಾಡಿದಂತ ಜೊತೆಗೆ ಏನು ಮಸೀದಿಗಳ ಮೂಲಕನೂ ಸಹ ಒಂದು ಏನು ಜನರಿಗೆ ಎಚ್ಚರಿಕೆ ನೀಡಲಾಗಿದೆ. ಅಂದ್ರೆ ಈಗಲೇ ಒಂದು ಭಾರತವು ಸಹ ಒಂದು IWT ಅಂದ್ರೆ ಇಂಡಸ್ ವಾಟರ್ ಟ್ರೀಟ್ ಇದನ್ನು ಸಹ ಒಂದು ರದ್ದುಗೊಳಿಸುವ ಬೆದರಿಕೆಯನ್ನು ಹಾಕಿದೆ ಅಂತ ಭಾರತವು ಇದು ಅಂತಾರಾಷ್ಟ್ರೀಯ. ಓಕೆ, ಥ್ಯಾಂಕ್ ಯು ವಿನೋದ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.